ನಮಸ್ಕಾರ. ಇವತ್ತು ನಾನು ಮಾಧವಿಯ ಕಥೆಯನ್ನು ಹೇಳಬೇಕು ಅಂದ್ಕೊಂಡೇನೆ. ಮಾಧವಿ ಅಂತಂದ್ರೆ ಈ ಕುರುವಂಶದ ಮೂಲ ಪುರುಷ ಯಯಾತಿಯ ಮಗಳು. ಇದು ಭಾಳ ಸುಂದರವಾದಂಥ ಕಥೆ ಐತಿ, ಸ್ವಲ್ಪ ದೊಡ್ಡದೈತಿ. ಅದಕ್ಕೆ ಈ ಎಲ್ಲ ಎಪಿಸೋಡ್ಗಳನ್ನು ನೀವು ನೋಡ್ರಿ ಅಂತ ಹೇಳಿ ಕೇಳ್ಕೊತೇನೆ. ಇದರಲ್ಲಿ ಕೆಲವೊಂದು 2-3 ಸಣ್ಣ ಕಥೆಗಳಿದ್ದು ಬರ್ತಾವೆ, ಇದಕ್ಕೆ ಸಂಬಂಧಪಟ್ಟಂಥವು. ಅದಕ್ಕೆ ಆ ಕಥೆಗಳಿಂದ ಮೊದಲು ನಾವು ಪ್ರಾರಂಭ ಮಾಡೋಣ. ಈ ಭೂಲೋಕದೊಳಗೆ ಒಬ್ಬ ಗಾದಿ ಮಹಾರಾಜ ಅಂತಂದು ಹೇಳಿ ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ ಒಬ್ಬ ಮಗಳು ಮತ್ತು ಒಬ್ಬ ಮಗ ಅಂತಂದ್ರೆ ಕೌಶಿಕ ಅವನ ಹೆಸರು. ಅದೇ ಕೌಶಿಕ, ಹಿಂದೆ ನಾನು ಇದರ ಕಥೆಯನ್ನು ಹೇಳಿದ್ದೇನಲ್ಲ, ಕೌಶಿಕ ಈ ವಸಿಷ್ಠರ ಆಶ್ರಮದಲ್ಲಿದ್ದಂಥ ಈ ಕಾಮಧೇನುವನ್ನು ಅದನ್ನು ಪಡೆಯೋದಕ್ಕೋಸ್ಕರ ಅವನು ವಸಿಷ್ಠರ ಜೊತೆ ಬಹಳಷ್ಟು ಏನೋ ಗುದ್ದಾಡ್ತಾನೆ. ಅದರದ್ದು ಆಗೋದಿಲ್ಲ, ಅವರ ತಪೋಬಲದಿಂದ ಇವಾಗ ಏನು ಮಾಡಿದರೂ ಸಿಗೋದಿಲ್ಲ. ಮುಂದೆ ಅವನು ರಾಜ್ಯವನ್ನು ಬಿಟ್ಟು ಏನಂತಂದ್ರೆ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ ಅವನೇ ವಿಶ್ವಾಮಿತ್ರ ಅಂಥೇಳಿ ಅನ್ನಿಸ್ಕೊಳ್ತಾನೆ. ಆ ಗಾದಿ ಮಹಾರಾಜನ ಮಗ ಕೌಶಿಕ ಮತ್ತು ಒಬ್ಬ ಮಗಳು ಇರ್ತಾಳೆ. ಆ ಮಗಳು ಬಹಳ ಸುಂದರಿಯಾಗಿರ್ತಾಳೆ. ರಾಜನಿಗೆ, ಗಾದಿ ಮಹಾರಾಜನಿಗೆ ಮಗಳಂದ್ರೆ ಬಹಳ ಪ್ರೀತಿ. ಅವಳನ್ನು ಬಹಳ ಅಕ್ಕರೆಯಿಂದ ಬೆಳೆಸಿರ್ತಾನೆ. ಆ ಮಗಳನ್ನು ಒಬ್ಬ ಸಮರ್ಥ ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಂದು ಹೇಳಿ ಅವನ ಇಚ್ಛೆ ಇರ್ತೈತಿ. ಇನ್ನು ಸ್ವಯಂವರವನ್ನು ಏರ್ಪಡಿಸ್ಬೇಕು, ಅತ್ಯಂತ ಸಮರ್ಥನಾದವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಂದು ಹೇಳಿ ಅವ ಮನಸ್ಸಿನಲ್ಲಿ ಏನಂತಂದ್ರೆ ವಿಚಾರವನ್ನು ಮಾಡ್ತಾ ಇರ್ತಾನೆ. ಆ ಹೊತ್ತಿಗೆ ಏನಾಗ್ತೈತಿ ಅಂತಂದ್ರೆ ಅವನ ಅರಮನೆಗೆ ಒಬ್ಬ ಮುನಿ ಬರ್ತಾರೆ. ಆ ಮುನಿ ಬಹಳ ತೇಜಸ್ಸುಳ್ಳಂಥ ಮುನಿ, ಬಹಳ ತಪೋಬಲವನ್ನು, ಮಂತ್ರಸಿದ್ಧಿಯನ್ನು ಎಲ್ಲ ಪಡೆದಂಥವ್ರು. ಆಮೇಲೆ ಅವ್ರು ಬಂದ ಕೂಡಲೇ ಮಹಾರಾಜ ಏನು ಮಾಡ್ತಾನಂತಂದ್ರೆ ಅವ್ರನ್ನ ಕರೆದು ಸತ್ಕಾರವನ್ನು ಮಾಡ್ತಾನೆ. ಸತ್ಕಾರವನ್ನು ಮಾಡಿ ಉಚಿತ ಸತ್ಕಾರವನ್ನು ಮಾಡ್ತಾನೆ. ಆವಾಗ ಅವ್ನಿಗೆ ಏನು ಅನ್ನಿಸ್ತೈತಿ ಅಂತಂದ್ರೆ ತನ್ನ ಮಗಳಿಗೆ ಈ ಮುನಿಗಳ ಆಶೀರ್ವಾದವನ್ನು ಪಡೀಲಿ ಮಗಳು ಅಂಥೇಳಿ ಮಗಳನ್ನು ಕರೆಯಕ್ಕೆ ಕಳಿಸ್ತಾನೆ. ಮಗಳಿಗೆ ಹೇಳ್ತಾನೆ, ಅವರ ಆಶೀರ್ವಾದವನ್ನು ಪಡಿ, ನೀನು ನಮಸ್ಕಾರವನ್ನು ಮಾಡು ಅಂತ ಹೇಳಿದ ಕೂಡಲೇ ಮಗಳು ನಮಸ್ಕಾರ ಮಾಡ್ತಾಳೆ. ಅವಳ ಇಷ್ಟು ಸುಂದರಿಯಾಗಿರ್ತಾಳಲ್ಲ, ಅವಳನ್ನು ನೋಡಿ ಆ ಮುನಿಯ ಮನಸ್ಸು ಚಂಚಲ ಆಕೈತಿ. ಅವಳನ್ನು ಮದುವೆ ಆಗಬೇಕು ಅಂತಂದು ಹೇಳಿ ಇಚ್ಛೆ ಆಗ್ತೈತಿ ಅವ ಮುನಿಗೆ. ಆಮೇಲೆ ಅವ್ರು ಮಹಾರಾಜ ಹೇಳಿಬಿಡ್ತಾನೆ, ಮುನಿ ಕೇಳ್ತಾನೆ, ಮಹಾರಾಜ ಹೇಳ್ತಾನೆ, ನನ್ನ ಮಗಳಿಗೇನು ಸ್ವಯಂವರ ಏರ್ಪಡಿಸೋದೀನಿ ಅಂತಂದು ಹೇಳಿ. ಅವಾಗ ಮುನಿ ಏನು ಹೇಳ್ತಾರೆ ಅಂದ್ರೆ, ಮಹಾರಾಜ ಇವಳನ್ನು ನಾನೇ ಮದುವೆ ಆಗಬೇಕು ಅಂದ್ಕೊಂಡೇನಿ ಅಂತ ಹೇಳ್ತಾರೆ. ಅರಸನಿಗೆ ಆಘಾತ ಆದಂಗೆ ಆಕೈತಿ. ಯಾಕಂತಂದ್ರೆ ಸುಕುಮಲೆ ಆದಂಥ ಮಗಳು, ಅವಳು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸಿರ್ತಾನೆ. ಅಂಥ ಮಗಳನ್ನು ಒಬ್ಬ ಜಟಾಧಾರಿ ಮುನಿಗೆ ಮದುವೆ ಮಾಡಿಕೊಡಬೇಕು ಅಂತಂತಂದ್ರೆ ಅವಂಗದು ಅರಗಿಸಿಕೊಳ್ಳಲಾರ್ದಂಥ ಸಂಗತಿ ಆಗ್ತೈತಿ. ಯಾಕಂದ್ರೆ ಈ ಮುನಿಗಳು ಅರಣ್ಯಗಳು ತಪಸ್ಸನ್ನು ಮಾಡೋರು, ಅಲ್ಲಿ ಸಿಕ್ಕಂಥ ಗಡ್ಡೆ ಗೆಣಸುಗಳನ್ನು ತಿಂದು ಬದುಕೋರು, ವರ್ಣ ಕುಟೀಲದಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡುವಂಥವ್ರು. ಇಂಥವ್ರ ಜೊತೆ ನನ್ನ ಮಗಳನ್ನು ನಾನು ಹೆಂಗೆ ಮದುವೆ ಮಾಡಿಕೊಡ್ಲಿ, ಅವಳು ಅಂಥ ಜೀವನವನ್ನು ಮಾಡಬೇಕಲ್ಲ ಅಂಥೇಳಿ ಅವ್ರಿಗೆ ಆಘಾತ ಆಕೈತಿ. ಆಮೇಲೆ ಅದು ಚಿಂತೆ ಆಗ್ತೈತೆ ಅವ್ರಿಗೆ, ಹೆಂಗೆ ಮಾಡೋದು ಅಂಥೇಳಿ. ಆವಾಗ ಅವ್ರೇನು ಹೇಳ್ತಾರೆ ಅಂತಂದ್ರೆ, ನೀವು ಒಂದು ಸ್ವಲ್ಪ ವಿಶ್ರಾಂತಿ ತೊಗೊರಿ, ಆ ನಂತರ ಈ ವಿಚಾರ ಮಾತಾಡೋಣ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಮನೆಗಳು ವಿಶ್ರಾಂತಿ ತೊಗೊಳಕ್ಕೆ ಹೋಗ್ತಾರೆ ಅಲ್ಲಿ ಅರಮನೆಯೊಳಗೆ. ಆಮೇಲೆ ಮಹಾರಾಜಿಗೆ ಭಾಳ ಚಿಂತೆ ಮಾಡ್ತಾನೆ, ಹೆಂಗೆ ಮಾಡೋದು, ಈ ಮದುವೆಯನ್ನು ಹೆಂಗೆ ತಪ್ಪಿಸ್ಬೇಕು ನಾನು. ಯಾಕಂತಂದ್ರೆ ಈ ಮದುವೆ ಆಗೋದಿಲ್ಲ ಅನ್ನೋಕ್ಕೂ ಬರೋಂಗಿಲ್ಲ. ದೊಡ್ಡ ತಪೋಬಲವನ್ನು ಪಡೆದಂಥ ಮನೆಗಳದಾರೋ, ನಾಳೆ ಏನಾರು ಶಾಪ ಕೊಟ್ಬಿಟ್ರೆ ತನ್ನ ರಾಜ್ಯಕ್ಕೆ ಏನಾರು ಕೆಡಕಾದ್ರೆ, ತನಗೆ ಕೆಡಕಾದ್ರೆ, ಅಥವಾ ಮಗಳಿಗೆ ಏನಾದರೂ ಆದ್ರೆ, ಈ ಒಂದು ಚಿಂತೆ ಕಟ್ಟಕ್ಕೆ ಶುರು ಮಾಡ್ತೈತಿ. ಇಲ್ಲ ಅನ್ನೋಕ್ಕೂ ಬರೋಂಗಿಲ್ಲ. ಹಂಗಂಥೇಳಿ ಅವ್ರಿಗೆ ಮದುವೆ ಮಾಡಿ ಕೊಡೋಕ್ಕೂ ಮನಸ್ಸು ಒಪ್ಪುವಲ್ದು. ಅದಕ್ಕಾಗಿ ಹಿಂಗೇನು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಒಂದು ಯೋಚನೆ ಹೊಳಿತೈತಿ. ಆಮೇಲೆ ಮುನಿಗಳು ಕೇಳ್ತಾರೆ, ಏನು ಮಹಾರಾಜ, ಏನು ನೀವು ವಿಚಾರ ಮಾಡಿದೆ ಅಂತ ಕೇಳಿದ ಕೂಡಲೇ ಅವ್ರು ಹೇಳ್ತಾರೆ, ಇಲ್ಲ ಮುನಿಗಳೇ, ನಮ್ಮಲ್ಲಿ ಏನಂತಂದ್ರೆ ಒಂದು ಪದ್ಧತಿ ಐತಿ. ಈ ವಧುದಕ್ಷಿಣೆಯಾಗಿ ಕೊಡಬೇಕು, ನಾವು ಕೇಳಿದ್ದನ್ನು ಈ ವಧುದಕ್ಷಿಣೆಯಾಗಿ ಕೊಟ್ಟರೆ ನಾವು ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ನೀ ಏನು ಕೇಳ್ತಿ ಕೇಳು ರಾಜ ಅಂತ ಹೇಳ್ತಾನೆ ಮುನಿ. ಅಂದ್ಕೊಳ್ಳಿ ರಾಜ ಏನು ಹೇಳ್ತಾನೆ ಅಂತಂದ್ರೆ,
ಪೂರ್ತಿ ಮೈಬಣ್ಣ ಬೆಳ್ಳಗೆ ಇರುವಂತಹ, ಎಡಗಿವಿ ಮಾತ್ರ ಕಪ್ಪಾಗಿರುವಂತಹ 800 ಕುದುರೆಗಳನ್ನು ನೀವು ನನಗೆ ತಂದು ಕೊಡಬೇಕು ಅದು ದಕ್ಷಿಣೆಯಾಗಿ ಅಂಥೇಳಿ ಕೇಳ್ತಾನೆ. ಪೂರ್ತಿ ಮೈ ಬೆಳಗಿರಬೇಕು, ಕೇವಲ ಎಡಗಿಮಿ ಅಷ್ಟೇ ಕಪ್ಪಿರಬೇಕು. ಆವಾಗಿನ ಕಾಲದೊಳಗೂ ಅತಿ ಶ್ರೇಷ್ಠವಾದಂಥ ಕುದುರೆಗಳು ಅಂತಂದು ಹೇಳಂತಿದ್ರು. ರಾಜ ನೋಡಿರಲಿಲ್ಲ, ಅವನು ಅದನ್ನ ಕೇಳಿದ್ದ. ಅದಕ್ಕಾಗಿ ಈ ಮುನಿಗಳಿದ್ದವ್ರು ಇವನ್ನೇ ನಂಗೆ ತಂದು ಕೊಡೋಕ್ಕೆ ಸಾಧ್ಯ ಐತಿ ಅಂಥೇಳಿ ಅವ ಆ ಒಂದು ಏನಂತಂದ್ರೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಆಯಿತು ಮಹಾರಾಜ ಅಂತಂದು ಹೇಳಿ ಅರಮನೆಯಿಂದ ಹೋಗಿಬಿಡ್ತಾರೆ. ಹಂಗಾರೆ ಆ ಮುನಿಗಳು ಅಷ್ಟು ಕುದುರೆಗಳನ್ನು ತೊಗೊಂಡು ಬಂದ್ರೆ ಅವಳನ್ನು ಮದುವೆ ಆದ್ರೆ ಅನ್ನೋದನ್ನು ನಾವು ಮುಂದಿನ ಕಥೆಯೊಳಗೆ ಹೇಳ್ತೀನಂತ. ಇಲ್ಲಿಗೆ ಈ ಕಥೆಯನ್ನು ಮುಗಿಸೋಣ.